ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೊದಲ ಸುತ್ತಿನ ಶಾಂತಿ ಸಭೆಯಂತೂ ಮೊಟಕುಗೊಂಡಿತ್ತು, ವಿಫಲವಾಗಿತ್ತು. ಈಗ ಕೋರ್ಟ್ನ ನಿರ್ದೇಶನದಂತೆ ಎರಡನೇ ಬಾರಿ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ಬಟ್ ಇದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಏನು ವಿವಾದ ಅನ್ನೋದ್ರ ಡೀಟೇಲ್ಸ್ ಹೇಳ್ತೀವಿ ನಿಮಗೆ. ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಶಾಂತಿ ಸಭೆಯನ್ನು ಕರೆಯಲಾಗಿದೆ. ಎಜಿ ಶಶಿಕಿರಣ್ ಶೆಟ್ಟಿ ಕಚೇರಿಯಲ್ಲಿ ಮಹತ್ವದ ಶಾಂತಿ ಸಭೆ ಆಗುತ್ತೆ. ಸಂಜೆ 5 ಗಂಟೆಗೆ ಈ ಶಾಂತಿ ಸಭೆ ಆಗುತ್ತೆ. ಒಮ್ಮತದ ಅಭಿಪ್ರಾಯಕ್ಕೆ ಸಲಹೆಯನ್ನ ಹೈಕೋರ್ಟ್ ಕೊಟ್ಟಿತ್ತು. ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಕಲಬುರಗಿ ಹೈಕೋರ್ಟ್ನ ಪೀಠ ಹೇಳಿತ್ತು. ಹೀಗಾಗಿ ಇವತ್ತು ಯಾರೆಲ್ಲ ಸಭೆಗೆ ಪಾಲ್ಗೊಳ್ತಾರೆ, ಅಟ್ಲೀಸ್ಟ್ ಇದು ಸಾಲ್ವ್ ಆಗುತ್ತಾ ಮಾತುಕತೆ ಮೂಲಕ, ಅಥವಾ ಕೋರ್ಟೇ ಡೈರೆಕ್ಷನ್ಸ್ ಕೊಡಬೇಕಾ? ಈ ಪ್ರಶ್ನೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಕಾರಣ ಆರ್ಎಸ್ಎಸ್ನ ನಾಯಕರು ಮಾತ್ರ ಭಾಗಿಯಾಗ್ತಾ ಇದ್ದಾರೆ ಇದರಲ್ಲಿ. ಸಭೆ ಹಿನ್ನೆಲೆಯಲ್ಲಿ ಕಲಬುರಗಿ DC ಕೂಡ ಬೆಂಗಳೂರಿಗೆ ಬರ್ತಾರೆ, SP ಕೂಡ ಇರ್ತಾರೆ. ಇವತ್ತಿನ ಶಾಂತಿ ಸಭೆಯನ್ನ ಸಂಜೆ ನವೆಂಬರ್ 7ಕ್ಕೆ ಕಲಬುರಗಿ ಹೈಕೋರ್ಟ್ನಲ್ಲಿ ಏನಾಯಿತು, ಇವತ್ತು ಸಭೆ ಸಕ್ಸಸ್ಫುಲ್ ಆಯ್ತಾ, ಯಾರು ಒಪ್ಕೊಂಡ್ರು, ಏನು ಮಾತುಕತೆ ಆಯಿತು, ಎಲ್ಲ ಕೂಡ ರಿಪೋರ್ಟ್ ಕೋರ್ಟ್ಗೆ ಸಬ್ಮಿಷನ್ ಆಗಬೇಕಾಗಿದೆ. ಬಟ್ ದ್ವಂದ್ವದಲ್ಲೇ ಇದೆ ಈ ಶಾಂತಿ ಸಭೆ. ಬಟ್ ಬಹಳ ಆಶ್ಚರ್ಯ ಏನಂತಂದ್ರೆ RSS ಬಿಟ್ಟು ಬೇರೆ ಯಾವ ಸಂಘಟನೆಗೂ ಆಹ್ವಾನ ಕೊಟ್ಟಿಲ್ಲ. ಎಲ್ಲರೂ ಮೊದಲನೇ ಸಭೆನಲ್ಲಿ ಎಲ್ಲರೂ ಇದ್ರು, ಒಮ್ಮತ ಮೂಡಲಿಲ್ಲ. ಈಗಲೂ ಹಂಗೆ ಆಗುತ್ತೆ ಅಂತ ಅಡ್ವೊಕೇಟ್ ಜನರಲ್ ಅವರು ಈ ತೀರ್ಮಾನ ತಗೊಂಡ್ರ ಗೊತ್ತಿಲ್ಲ. ಭೀಮ್ ಆರ್ಮಿ ಅವರೆಲ್ಲ ತುಂಬಾ ಅಪೋಸ್ ಮಾಡಿದ್ದಾರೆ ಇವರ ನಿರ್ಧಾರವನ್ನ. ನಾವೇ ಇಲ್ದೇನೆ ನೀವು ಯಾರ ಜೊತೆ ಶಾಂತಿ ಸಭೆ ಮಾಡ್ತೀರಾ? ಅಲ್ಲ, ಅದಕ್ಕೆ ಅರ್ಥ ಆದ್ರೂ ಇರುತ್ತೆ, ಲಾಜಿಕ್ ಆದ್ರೂ ಇರುತ್ತೆ. RSS ನವರು ಬರ್ತಾರೆ, ನಾವು ಶಾಂತಿಯಿಂದ ಮಾಡ್ತೀವಿ ಅಂತಾರೆ, ಅಷ್ಟೇ, ಅವಕಾಶ ಕೊಡಿ ಅಂತಾರೆ. ಸೊ ಹಾಗಾಗಿ ಇದು ಹೆಂಗ್ ಬಗೆಹರಿಯುತ್ತೆ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರವೀಣ್ ರೆಡ್ಡಿ. ಈಗ ಶಾಂತಿ ಸಭೆ ಅಂದಮೇಲೆ ಯಾರ್ಯಾರು ಅಪೋಸಿಷನ್ಸ್ ಇರ್ತಾರೆ, ಯಾರಿಗೆ ಪಥಸಂಚಲನಕ್ಕೆ ಅವಕಾಶ ಬೇಕಿದೆ, ಅವರೆಲ್ಲರೂ ಬಂದರೆ ಅದು ಶಾಂತಿ ಸಭೆ ಅಂತ ಕರೀತಾರೆ. ಇಲ್ಲಿ ಯಾರೂ ಬರಲ್ಲ, ಕೇವಲ ಒಂದು ಸಂಘಟನೆಗೆ ಮಾತ್ರ ಅವಕಾಶ ಅಂದರೆ ಇದು ಯಾವ ಥರದ ಶಾಂತಿ ಸಭೆ? ಮೋಟಿವ್ ಏನು? ಇವತ್ತು ಸಭೆನಲ್ಲಿ ಸೊಲ್ಯೂಷನ್ ಸಿಗುತ್ತಾ ಅಥವಾ ಜಸ್ಟ್ ಅಭಿಪ್ರಾಯ ಆಲಿಸೋದಕ್ಕೆ ಮಾತ್ರ ಸೀಮಿತ ಆಗುತ್ತಾ? ಮಮತಾ, ಇವತ್ತಿನ ಸಭೆಯಲ್ಲಿ ಸದ್ಯ ಅಭಿಪ್ರಾಯ ಸಂಗ್ರಹ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅವತ್ತು ಅಂದ್ರೆ ಈ ಹಿಂದೆ ಅಕ್ಟೋಬರ್ 30ರಂದು ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಏನು RSSನ ಪರ ಅರ್ಜಿದಾರರಿದ್ದಾರೆ ಅಶೋಕ್ ಪಾಟೀಲ್ ಅವರ ಸಂಬಂಧಿಕರಲ್ಲಿ ಸಾವಾಗಿರುವಂತಹ ಹಿನ್ನೆಲೆಯಲ್ಲಿ ಅವತ್ತು ಅವರು ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ಹೀಗಾಗಿ ಏನಂದ್ರೆ ಮತ್ತೊಂದು ಅವಕಾಶ ಕೊಡಿ ಅಂತ ಹೇಳಿದಕ್ಕೆ ಕೋರ್ಟ್ ಏನಂದ್ರೆ ಎರಡನೇ ಬಾರಿಗೆ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಒಂದು ಕೋರ್ಟ್ಗೆ ವರದಿಯನ್ನ ಕೊಡಿ, ಸೊ ಎಲ್ಲವೂ ಕೂಡ ಒಂದು ಶಾಂತಿ ಸುವ್ಯವಸ್ಥೆಯಿಂದ ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಳ್ಳಿ ಅಂತ ನ್ಯಾಯಮೂರ್ತಿಗಳೇನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರಮುಖವಾಗಿ ಇವತ್ತಿನ ಶಾಂತಿ ಸಭೆಗೆ ಈ ಹಿಂದೆ ಗೈರಾದಂತಹ ಅಶೋಕ್ ಪಾಟೀಲ್ RSSನ ಅರ್ಜಿದಾರರಿದ್ದಾರೆ ಅವರಿಗೆ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿ ಮತ್ತು ಕಲಬುರಗಿ SP ಅವರು ಈ 3 ಜನ ಮಾತ್ರ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ RSSನ ಪರ ಏನು ವಾದ ಮಂಡಿಸ್ತಾ ಇದ್ದಾರೆ ಅರುಣ್ ಶ್ಯಾಮ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗ ಭೀಮ್ ಆರ್ಮಿ ಸೇರಿದಂತೆ ಬಹುತೇಕ ಎಲ್ಲಾ ಸಂಘಟನೆಗಳ ವಾದ ಅಂದ್ರೆ ನಾವು RSSಗೆ ವಿರೋಧವನ್ನು ಮಾಡ್ತಾ ಇದ್ದೀವಿ, ನಮ್ಮನ್ನು ಬಿಟ್ಟು ಯಾವ ರೀತಿಯಾದಂತಹ ಶಾಂತಿ ಸಭೆ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೆ, ಅದು ಹೇಗೆ ಸಾಧ್ಯ, ಹೀಗಾಗಿ ಉದ್ದೇಶಪೂರ್ವಕವಾಗಿ ನಮ್ಮನ್ನ ಹೊರಗಿಟ್ಟಿದ್ದಾರೆ ಅನ್ನೋದು ಅವರ ಪ್ರಮುಖ ಆರೋಪ. ಈ ಹಿಂದೆ ನಾವು ಕೋರ್ಟ್ಗೆ ಅರ್ಜಿ ಸಲ್ಲಿಸಿಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ಈ ಶಾಂತಿ ಸಭೆಯಿಂದ ಹೊರಗಿಟ್ಟಿದ್ದೇ ಆದ್ರೆ ಈ ಹಿಂದೆ ಅಕ್ಟೋಬರ್ 25ರಂದು ಕೂಡ ಒಂದು ಶಾಂತಿ ಸಭೆ ನಡೆದಿತ್ತು. ಆ ಒಂದು ಶಾಂತಿ ಸಭೆಗೆ ನಮ್ಮನ್ನು ಯಾಕೆ ಆಹ್ವಾನ ಮಾಡಿದ್ರು, ಈ ಎರಡನೇ ಬಾರಿ ನಡೆಯುವಂತಹ ಶಾಂತಿ ಸಭೆಗೆ ಯಾಕೆ ಆಹ್ವಾನ ಮಾಡಿಲ್ಲ ಎಂಬ ಪ್ರಶ್ನೆಯನ್ನು ಕೂಡ ಎಲ್ಲ 9 ಸಂಘಟನೆ ಕೂಡ ಎತ್ತಾ ಇದ್ದಾರೆ. ಸೊ ಇದಾದ ಬಳಿಕ ನಾಳೆ ಅಂದ್ರೆ ನಾಡಿದ್ದು ನವೆಂಬರ್ 7ರಂದು ಇದು ವಿಚಾರಣೆ ನಡೆಯಲಿದೆ. ಥ್ಯಾಂಕ್ ಯು ಪ್ರವೀಣ್ ತಮ್ಮ ಎಲ್ಲ ಮಾಹಿತಿಗೆ. ಬಟ್ ಇವರು ವಿಚಾರಣೆ ಇರ್ತಕ್ಕಂಥದ್ದು ಹೈಕೋರ್ಟ್ನಲ್ಲಿ 7ನೇ ತಾರೀಕು ಅಂದ್ರೆ ನಾಡಿದ್ದು. ಇವರು ಕೇವಲ RSS ಅವ್ರನ್ನ ಕರೆದು ಇವತ್ತು ವಿಚಾರಣೆ ಮಾಡಿ ಅಥವಾ ಸಭೆ ಮಾಡಿ ನಾಳೆ ಏನಾದರೂ ಬೇರೆ ಸಂಘಟನೆಯವ್ರನ್ನ ಕರೀತಾರ ಗೊತ್ತಿಲ್ಲ ನಮಗೆ. ಆ ಥರದ್ದು ಯಾವುದೋ ಲೆಕ್ಕಾಚಾರ ಇಲ್ಲ. ಏನು ರಿಪೋರ್ಟ್ ಕೊಡ್ತಾರೆ, ಕೋರ್ಟ್ ಏನು ಹೇಳುತ್ತೆ, ಒಪ್ಕೊಳ್ಳುತ್ತಾ ಕೋರ್ಟು ಕೇವಲ ಒಂದು ಸಂಘಟನೆಯನ್ನು ಕರೆದು ನೀವು ಶಾಂತಿ ಸಭೆ ಮಾಡಿದ್ದೀರಾ ಅಂತಂದರೆ ಎಲ್ಲ ಗೊಂದಲಮಯವಾಗಿದೆ. ಬಟ್ AG ಅವರು ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತಾರೆ. ನೋಡೋಣ ಏನಾಗುತ್ತೆ ಅಂತ.